आप देख रहे हैं बीजापुर समय। मैं आपके साथ खलील कलादगी। बीजापुर में अचानक घर में लगी भीषण आग। घर में रखा सामान हुआ जलकर खाक। हुआ बड़ा नुकसान। घटना बीजापुर शहर के हमीदनगर नौबाग एरिया में घटी है। मिली जानकारी के मुताबिक आज 13 नवंबर 2024 बुधवार सुबह 9 बजे के करीब बीजापुर शहर के हमीदनगर नौबाग एरिया में मौजूद चलवादी नामी व्यक्ति से संबंधित मकान के फर्स्ट फ्लोर पर किराए से दिए हुए मकान में अचानक आग लग गई। देखते ही देखते आग की लपटों ने बाजू के मकान को भी अपने चपेट में ले लिया, जिससे राशन, बेड, फ्रिज, कपड़े समेत घर में रखा सारा सामान हुआ जलकर खाक। घटना स्थल पर अग्निशामक दल ने पहुंचकर कड़ी मशक्कत के बाद आग पर काबू पा लिया। आग लगने की वजह अब तक पता न चल सकी। यह दुर्घटना गांधी चौक पुलिस थाना व्याप्ति में घटी है। इस मौके पर बात करते हुए राहुल जमगी और जिला अग्निशामक अधिकारी रंगनाथ बीजापुर ने इस दुर्घटना की जानकारी दी। जिला अग्निशामक अधिकारी रंगनाथ विजयपुर ಬೆಳಗ್ಗೆ 9:45 ನಮಗೆ ಕರೆ ಬರುತ್ತೆ। ಇಲ್ಲಿ ಹಮೀದ್ನಗರ್ ನೌಭಾಗದಲ್ಲಿ ವಸತಿ ಗೃಹಕ್ಕೆ ಬೆಂಕಿಯಾಗಿರುತ್ತಂತ ಕರೆ ಬಂದ ತಕ್ಷಣ ನಮ್ಮ ಒಂದು ಜಲವಾಹನ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಅಲ್ಲಿಂದ ಟರ್ನ್ಔಟ್ ಆಗಿ ಬರ್ತಾರೆ। ಬಂದು ಇಲ್ಲಿ ನೋಡಲಾಗಿ ಇದು G+1 ಬಿಲ್ಡಿಂಗ್ ಇರುತ್ತೆ। ಮೇಲೆ ಬಾಡಿಗೆ ಪ್ರಪೋಸಲ್ 2 ಪಾರ್ಟಿಷನ್ ಮಾಡಿ ಬಾಡಿಗೆ ಕೊಟ್ಟಿರುವಂತಹ ಮನೆಗಳಾಗಿದ್ದು ಮೇಲೆ ಬೆಂಕಿಯಾಗಿರೋದು ಕಂಡು ಬಂದ ತಕ್ಷಣ ನಮ್ಮ ಸಿಬ್ಬಂದಿಯವರು ಹೋಸನ್ನು ಹಾಕಿ ನೀರನ್ನು ಬೆಂಕಿ ಆರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ। ಒಳಗಡೆ ಬಹಳ ಹೊಗೆ ತುಂಬಿರೋದ್ರಿಂದ ಅದನ್ನು ಬೆಂಕಿ ಆರಿಸುವಲ್ಲಿ ಸ್ವಲ್ಪ ತೊಂದರೆ ಆಗಿರ್ತದೆ। ಮತ್ತು ಕಿಟಕಿಗಳನ್ನು ಒಡೆದು ಕಿಟಕಿ ಮೂಲಕ ನೀರನ್ನು ಹಾಯಿಸಿ ಒಳಗಿರುವಂಥ ಅಂದರೆ ಬಟ್ಟೆ ಬರೆಗಳಿಗೆ ಬೆಂಕಿ ಆಗಿರೋದ್ರಿಂದ ಹೊಗೆ ಜಾಸ್ತಿ ಬಂದಿರೋದ್ರಿಂದ ಹೋಗಲಿಕ್ಕೆ ದಾರಿ ಸ್ವಲ್ಪ ಇಕ್ಕಟ್ಟಾಗಿರೋದ್ರಿಂದ ಬೆಂಕಿನ ಆರಿಸಿದ್ದು ಯಾವುದೇ ರೀತಿ ಅವಘಡ ಆಗಿಲ್ಲ। ಮತ್ತು ನೀರಿನ ಕೊರತೆ ಉಂಟಾಗತ್ತೆ ಅಂತೇಳಿ ನಾವು ಠಾಣೆಯಿಂದ ಇನ್ನೊಂದು ಜಲವಾಹನವನ್ನು ತರಿಸ್ಬಿಟ್ಟು ನೀರಿನ ಯಾವುದೇ ರೀತಿ ಕೊರತೆ ಆಗದಂಗೆ ತಡೆಗಟ್ಟಿಬಿಟ್ಟು ಒಳಗಿರುವಂಥ ಸಿಲಿಂಡರ್ಗಳನ್ನು ಯಾವುದೇ ರೀತಿಯ ತೊಂದರೆ ಆಗದಂತೆ ಸಿಲಿಂಡರ್ಗಳನ್ನು ಹೊರಗೆ ತಂದು ನಾವು ಇಟ್ಟಿದ್ದೀವಿ। ಇಲ್ಲಿ ಮತ್ತು ವಾಸಿಸುವಂಥ ಜನರಿಗೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಿರೋದು, ಒಂದು ಸ್ವಲ್ಪ ಇಂಜುರಿ ಆಗಿರೋಲ್ಲ। ನಮ್ಮ ಸಿಬ್ಬಂದಿರು ಬಹಳ ಶ್ರಮಪಟ್ಟು 2 ಮನೆಯಲ್ಲಿ ಆಗಿರುವಂಥ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸುತ್ತಾರೆ ಮತ್ತು ಜೊತೆಗೆ ಸಾರ್ವಜನಿಕರು ಸಹ ನಮಗೆ ಸಹಾಯ ಮಾಡಿರ್ತಾರೆ ಅನ್ನೋಂಥ ಈ ಮೂಲಕ ತಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ। ಯಾರಿಗೂ ಏನು ತೊಂದರೆ ಇಲ್ಲ। ನನ್ನ ಹೆಸರು ರಂಗನಾಥ್, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ವಿಜಯ। ಇದನ್ನು ಕಾಸಸ್ ಆಫ್ ಫೈರ್ ಅಂತ ಪರಿಶೀಲನೆ ಮಾಡಬೇಕಾಗ್ತದೆ, ಯಾವ ಕಾರಣದಿಂದ ಆಗಿರುತ್ತೆ ನಾವು ಗೆಸ್ ಮಾಡಿ। ಯಾಕೆ ಬೆಂಕಿ ಆದ ತಕ್ಷಣ ನಾವು ಬಂದು ಫಸ್ಟು ಎಲೆಕ್ಟ್ರಿಕಲ್ ಲೈನನ್ನು ಕಟ್ ಮಾಡಿಸಿದ್ದೀವಿ। ಯಾಕೆ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಆಗ್ಯೋದು ಅಥವಾ ಇನ್ನಿತರ ದೀಪದಿಂದ ಆಗಿರ್ತದೋ ಅಥವಾ ಯಾವುದೋ ಗ್ಯಾಸ್ ಅಂತೂ ಬ್ಲಾಸ್ಟ್ ಆಗಿಲ್ಲ, ಗ್ಯಾಸ್ ಲೀಕೇಜು ಫೈರ್ ಆಗಿಲ್ಲ ಯಾವು। ಯಾಕೆ ಇರುವಂಥ 4 ಸಿಲಿಂಡರ್ಗಳನ್ನು ನಾವು ಸುರಕ್ಷಿತವಾಗಿ ಹೊರಗೆ ತೆಗೆದಿದ್ದೀವಿ। ನೋಡಬೇಕಾಗ್ತದೆ, ಮುಂದೆ ಪರಿಶೀಲನೆ ಮಾಡಿದಾಗ ಗೊತ್ತಾಗ್ತದೆ। ಫ್ರಿಜ್ ಬ್ಲಾಸ್ಟ್ ಆಗಿರೋದಲ್ಲ, ನಾವೇ ಒಳಗಡೆ ಇದ್ವಿ। ಫ್ರಿಜ್ಜಿಗೆ ಬೆಂಕಿ ಆಗಿದೆ, ಅದು ಬೆಂಕಿ ಆಗಿರೋದ್ರಿಂದ ಸುಟ್ಟಿರುತ್ತೆ। ಅದನ್ನು ಸುಟ್ಟಿರೋಂಥ ಫ್ರಿಜ್ಜನ್ನು ನಾವು ಹೊರಗಡೆ ತೆಗೆದಿದ್ದೀವಿ। ಸಾಕಷ್ಟು ಗೃಹ ಉಪಯೋಗಿ ಮನೆಗಳು ಸಾಮಗ್ರಿಗಳು, ಫ್ರಿಜ್ ಆಗಿರ್ಬೋದು, ಬೆಡ್ಡು, ಕೆಲವು ಮೂಲ್ಯವಾದ ವಸ್ತುಗಳು ಅವರಿಗೆ ಕೇಳಿದಾಗ ಗೊತ್ತಾಗುತ್ತೆ। ಈಗ ನಾವು ಅವ್ರ ಕಡೆಯಿಂದ ಮಾಹಿತಿ ತಗೋತೀವಿ, ಏನೇನು ಅವ್ರ ಮನೆಯಲ್ಲಿ ಇದ್ದುವಂಥ ಸಾಮಗ್ರಿಗಳ ವಿವರನ್ನು ತೆಗೆದುಕೊಂಡು ವರದಿಯನ್ನು ಪಡೆದುಕೊಂಡು ನಾವು ತೆರಳ್ತೀವಿ। ಇದು ಚಲವಾದಿ ಅಂತನೋಂಥರು ಮಾಲಕರು, ಅವ್ರ ಮೇಲೆ ಇಬ್ಬರಿಗೆ ಬಾಡಿಗೆ ಕೊಟ್ಟಿದ್ದಾರೆ। ಒಬ್ಬರು ಒಂದು ಮನೆಯಲ್ಲಿ ಹವಾಲ್ದಾರ್ ಅಂತ ಹೇಳಿ PC ಹೆಡ್ ಕಾನ್ಸ್ಟೇಬಲ್ ಅವರು ವಾಸಾಗಿದೆ, ಇನ್ನೊಬ್ಬರ ಮನೆಯಲ್ಲಿ ಯಾರಂತ ಗೊತ್ತಾಗಿಲ್ಲ। ಬಟ್ ಈಗ ಅವ್ರ ಮಾಹಿತಿಯನ್ನು ನಾವು ತೆಗೆದುಕೊಳ್ತೀವಿ। ಈಗ ಮುಂಜಾನೆ ರೀ ಸರ್, ನಮ್ಮ ಮನ್ಯಾಗ ಸಡನ್ಲಿ ಬೆಂಕಿ ಹತ್ತಿರಿ ಸರ್, 8:30 9 ಗಂಟೆಗೆ ರೀ। ಫೈರ್ ಬ್ರಿಗೇಡ್ದವ್ರು ಬಂದು ಎಲ್ಲ ಈಗ ಆರಿಸೋದ್ರೊಳಗೆ ಅದ ರೀ ಸರ್। ಸ್ವಲ್ಪ ಭಾಳ ನುಕ್ಸಾನ ಆಗೈತೆ ರೀ ಸರ್। ನಮ್ಮ ಮನೆದು ಬಾಡಿಗೆದವ್ರು ಹಿಂದಿನ ಮಂದಿ 2 ಮನೆ ಬಾಡಿಗೆ ಕೊಟ್ಟಿದ್ದೀವಿ ಸರ್, ಅದು 2 ಸುಟ್ಟು ಪೂರ್ತಿ ಇದು ಹಾಳಾಗೈತೆ ರೀ ಸರ್। ಈಗ ನಾವು ಪೊಲೀಸ್ ಕಂಪ್ಲೇಂಟು ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ರಿ ಸರ್। ಈಗ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನಾಗೈತೆ ಹೆಂಗಾಗೈತೆ ನೋಡ್ಕೋಬೇಕು ಸರ್। ಏನಂತೀರಿ ಮನೆಗೆ? ಚಲವಾದಿ ಹೌಸ್ ರೀ ಸರ್। ಏನು ಅಷ್ಟು ಐಡಿಯಾ ಇಲ್ಲ ಸರ್, ಫ್ರಿಜ್ ಬ್ಲಾಸ್ಟ್ ಆಗೈತೆ ಅಂತ ಹೇಳಾಕಾರಿ ಸರ್ ಅವರು। ಹಮೀದ್ನಗರ್ ನೌಭಾಗ ರೀ ಸರ್। ರಾಹುಲ್ ಜಮಗಿ ರೀ ಸರ್। ಕುಂದಾನಗರಿ ಖ್ಯಾತಿಯ ಬೆಳಗಾವಿ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಐತಿಹಾಸಿಕ ನಗರಿ ವಿಜಯಪುರದಲ್ಲಿ ಪ್ರಾರಂಭವಾಗಿದೆ। ಅಪ್ ಟು 75% ಡಿಸ್ಕೌಂಟ್ ಹಾಗೂ ಡಬಲ್ ಧಮಾಕ ಆಫರ್ಸ್ ನೊಂದಿಗೆ ಈ ಸೇಲ್ ನವೆಂಬರ್ 1 ರಿಂದ ನವೆಂಬರ್ 17ರವರೆಗೆ ಮಾತ್ರ। ಗ್ರಾಹಕರು ಈ ಆಫರ್ಸ್ ಗಳ ಲಾಭ ಪಡೆಯಲು ಇಂದೇ ಭೇಟಿ ನೀಡಿ। ಸ್ಥಳ
ಬೆಳಗಾವಿ ಫರ್ನಿಚರ್ ಎಕ್ಸ್ಪೋ 2024 ಚಾಂದನಿ ಹಾಲ್, ಅಂಬೇಡ್ಕರ್ ಸ್ಟೇಡಿಯಂ ಹಿಂದುಗಡೆ, APMC रस्ते, विजयपुरा। जुड़े रहिएगा आपके अपने चैनल बीजापुर समय के साथ।